ಚಿಕ್ಕ ವಯಸ್ಸಿನಲ್ಲೇ ತನ್ನ ತಂದೆ ತಾಯಿ ಇಬ್ಬರನ್ನೂ ಕಳೆದುಕೊಂಡ ಗ್ಯಾರಿ ಟುಮಾರೋಲ್ಯಾಂಡ್ ಹುಡುಕುತ್ತಾ ಜೀವನಪರ್ಯಂತದ ಪಯಣ ಆರಂಭಿಸಿದನು. ಈ ಪಯಣ ಬೇಗ ಮುಗಿಯುತ್ತೆ ಅಂದುಕೊಂಡಿದ್ದ, ಆದರೆ ತಾನು ಎಲ್ಲಿಗೆ ಹೋಗಬೇಕೆಂಬ ಸುಳಿವೇ ಇಲ್ಲದೆ ವರ್ಷಗಳೇ ಕಳೆದುಹೋದವು. ಆಮೇಲೆ ಒಂದು ಸಂಜೆ ಅವನಿಗೆ ಈಮಿ ಎಂಬ ಇನ್ನೊಬ್ಬ ಹುಡುಗಿಯ ಪರಿಚಯವಾಯಿತು. ಕೊನೆಗೂ ತನ್ನದೇ ವಯಸ್ಸಿನ ಒಬ್ಬ ವ್ಯಕ್ತಿ ಸಿಕ್ಕಿದ್ದಕ್ಕೆ ಖುಷಿಯಾಗಿ ಅವಳು ತಕ್ಷಣವೇ ಅವನನ್ನು ಇಷ್ಟಪಟ್ಟಳು. ಅವಳು ತನ್ನ ಕುಟುಂಬವಾದ ಕ್ರೂಡ್ಸ್ಗೆ ಪರಿಚಯ ಮಾಡಿಸಲು ಗ್ಯಾರಿಯನ್ನು ಕರೆದುಕೊಂಡು ಬಂದಳು. ಅವಳನ್ನು ಅತಿಯಾಗಿ ರಕ್ಷಿಸುವ ಅಪ್ಪ ಗ್ರೆಗ್ ಬಿಟ್ಟು ಉಳಿದವರೆಲ್ಲರೂ ಅವನನ್ನು ಇಷ್ಟಪಟ್ಟರು. ಅವರ ಪಯಣ ಮುಂದುವರಿದಂತೆ ಗ್ಯಾರಿ ಮೇಲೆ ಈಮಿಗೆ ಇದ್ದ ಪ್ರೀತಿ ಮತ್ತಷ್ಟು ಹೆಚ್ಚಾಯಿತು. ಕಣಿವೆಯೊಂದರ ಮೂಲಕ ಹೋಗುವಾಗ ಕಾಡು ಪಂಚಮಂಗಗಳು ಮತ್ತು ಕಾಂಗರು ತರಹದ ಪ್ರಾಣಿಗಳ ಹಿಂಡು ಇದ್ದಕ್ಕಿದ್ದಂತೆ ಅವರ ಮೇಲೆ ದಾಳಿ ಮಾಡಿದವು. ಅದೃಷ್ಟವಶಾತ್ ಹುಟ್ಟಿನಿಂದಲೇ ಹೋರಾಟಗಾರರಾಗಿದ್ದ ಕ್ರೂಡ್ಸ್ ಕುಟುಂಬದವರು ಸುಲಭವಾಗಿ ತಮ್ಮನ್ನು ತಾವು ರಕ್ಷಿಸಿಕೊಂಡರು. ತನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಬಯಸುವಂತಹ ಜೊತೆಗಾರ ಈಮಿಗೆ ಸಿಕ್ಕಿದ್ದ ಈ ಯುವ ಜೋಡಿ ಏಕಾಂತದಲ್ಲಿ ಕಾಲ ಕಳೆಯಲು ಬಯಸಿದರೂ ಕುಟುಂಬದವರು ಜೊತೆಗಿರುವಾಗ ಅದು ಸಾಧ್ಯವೇ ಇರಲಿಲ್ಲ. ಕೊನೆಗೆ ಆ ಗುಂಪು ಒಂದು ಮರುಭೂಮಿಯ ಪ್ರದೇಶವನ್ನು ತಲುಪಿತು. ಅಲ್ಲಿ ಕ್ಯಾಂಪ್ ಹಾಕಿ ವಿಶ್ರಾಂತಿ ಪಡೆಯೋಣ ಎಂದು ಗ್ರೆಗ್ ಸಲಹೆ ನೀಡಿದ. ಅವನು ಗುಂಪಿನ ಪ್ರತಿಯೊಬ್ಬರಿಗೂ ಕೆಲಸಗಳನ್ನು ಹಂಚಿದ. ಗ್ಯಾರಿ ಮತ್ತು ಈಮಿ ಹೊರತುಪಡಿಸಿ ಎಲ್ಲರೂ ತಕ್ಷಣ ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು. ತಮ್ಮದೇ ಪ್ರೇಮಲೋಕದಲ್ಲಿ ಮುಳುಗಿದ್ದ ಆ ಜೋಡಿ ಕೆಲಸಗಳನ್ನು ಸಂಪೂರ್ಣವಾಗಿ ಮರೆತು ಗ್ರೆಗ್ನ ತಾಳ್ಮೆಯನ್ನು ಪರೀಕ್ಷಿಸಿದರು. ತನ್ನ ಮಗಳು ತನ್ನಿಂದ ದೂರವಾಗುತ್ತಿದ್ದಾಳೆ ಎಂಬ ಯೋಚನೆಯನ್ನೇ ಅವನಿಗೆ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ. ಅಂದು ರಾತ್ರಿ ಉಳಿದವರು ಮಲಗಿದ ನಂತರ ಗ್ಯಾರಿ ತನ್ನ ಪ್ರೀತಿಯನ್ನು ಈಮಿಗೆ ಹೇಳಿಕೊಂಡು ಅವಳಿಗೆ ಒಂದು ವಿಶೇಷ ಟ್ರ್ಯಾಕಿಂಗ್ ಕಲ್ಲನ್ನು ನೀಡಿದ. ನಾವಿಬ್ಬರೂ ಪ್ರತ್ಯೇಕ ಜಾಗವನ್ನು ಹುಡುಕಿ ಹೊಸ ಜೀವನ ಶುರು ಮಾಡೋಣವೇ ಎಂದು ಅವನು ಕೇಳಿದ. ಈಮಿ ಸಂತೋಷದಿಂದ ಒಪ್ಪಿಕೊಂಡಳು ಮತ್ತು ಅವರಿಬ್ಬರೂ ತಮ್ಮ ಭವಿಷ್ಯದ ಯೋಜನೆ ಹಾಕಲು ಶುರು ಮಾಡಿದರು. ಅವರಿಗೆ ತಿಳಿಯದಂತೆ ಗ್ರೆಗ್ ಇಡೀ ಮಾತನ್ನು ಕೇಳಿಸಿಕೊಂಡ. ತನ್ನ ಪುಟ್ಟ ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ ಎಂಬುದನ್ನು ಒಪ್ಪಿಕೊಳ್ಳಲು ಅವನು ಕಷ್ಟಪಟ್ಟ. ಒಂದು ವಿಚಿತ್ರ ಶಬ್ದದಿಂದ ಇಡೀ ಕುಟುಂಬ ನಿದ್ರೆಯಿಂದ ಎಚ್ಚರವಾಯಿತು. ಯಾವುದೋ ಕ್ರೂರ ಪ್ರಾಣಿ ಬಂದಿದೆ ಅಂದುಕೊಂಡು ದಾಳಿ ಮಾಡಲು ಸಿದ್ಧರಾದಾಗ ಆ ಶಬ್ದ ಬರುತ್ತಿರುವುದು ಗ್ರೆಗ್ನಿಂದಲೇ ಎಂದು ತಿಳಿಯಿತು. ಅವನು ಮುಂಜಾನೆಯೇ ಹೊರಗೆ ಹೋಗಿ ಒಂದು ಅದ್ಭುತವಾದ ದೃಶ್ಯವನ್ನು ನೋಡಿದ್ದ. ಆ ಹಸಿರಿನ ನಡುವೆ ಒಂದು ದೊಡ್ಡ ಮರದ ಗೋಡೆ ನಿಂತಿತ್ತು. ಆ ತಡೆಗೋಡೆಯಾಚೆ ತಾಜಾ ಬೆಳೆಗಳು ಹಾಗೂ ಅಪಾರ ಆಹಾರದಿಂದ ತುಂಬಿದ ಒಂದು ಸುಂದರ ಸ್ವರ್ಗವೇ ಇತ್ತು. ಬಹಳ ದಿನಗಳಿಂದ ಹಸಿದಿದ್ದ ಕ್ರೂಡ್ಸ್ ಕುಟುಂಬದವರು ಅಷ್ಟೊಂದು ಆಹಾರವನ್ನು ನೋಡಿ ತಮ್ಮ ನಿಯಂತ್ರಣವನ್ನೇ ಕಳೆದುಕೊಂಡರು. ಕದಲಲು ಕೂಡ ಆಗದಷ್ಟು ಹೊಟ್ಟೆ ತುಂಬಾ ತಿಂದರು. ಆಮೇಲೆ ಗ್ರೆಗ್ಗೆ ಒಂದು ಬಾಳೆಹಣ್ಣು ಕಂಡಿತು. ಅದು ಅವನು ಎಷ್ಟೋ ಕಾಲದಿಂದ ಸವಿಯದ ಒಂದು ಅಪರೂಪದ ಹಣ್ಣಾಗಿತ್ತು. ಅದರತ್ತ ಓಡಿದಾಗ ಬಲೆಯ ಬಲೆಗೆ ಬಿದ್ದು ಇಡೀ ಕುಟುಂಬವೇ ಸೆರೆಯಾಯಿತು. ಸ್ವಲ್ಪ ಸಮಯದ ನಂತರ ಒಂದು ದಂಪತಿ ಮುಂದೆ ಬಂದು ತಮ್ಮನ್ನು ಬೆಟರ್ಮ್ಯಾನ್ಸ್ ಎಂದು ಪರಿಚಯಿಸಿಕೊಂಡರು. ಆ ಹಸಿರಿನ ತಾಣವನ್ನು ಸಂಪೂರ್ಣವಾಗಿ ನಿರ್ಮಿಸಿ ಬೆಳೆಸಿದ್ದು ಅವರೇ ಎಂದು ತಿಳಿಯಿತು. ಎಲ್ಲರಿಗೂ ಆಶ್ಚರ್ಯವಾಗುವಂತೆ ಗ್ಯಾರಿ ಚಿಕ್ಕವನಿದ್ದಾಗ ಅವನನ್ನು ಮತ್ತು ಅವನ ಪೋಷಕರನ್ನು ತಿಳಿದಿದ್ದ ಅವರು ತಕ್ಷಣವೇ ಅವನನ್ನು ಗುರುತಿದರು. ಇಷ್ಟು ವರ್ಷಗಳ ನಂತರ ಗ್ಯಾರಿಯನ್ನು ಮತ್ತೆ ಭೇಟಿಯಾಗಿದ್ದಕ್ಕೆ ಫಿಲ್ ಮತ್ತು ಹೋಪ್ ತುಂಬಾ ಸಂತೋಷಪಟ್ಟರು. ಅವರು ಇಡೀ ಗುಂಪನ್ನು ಪ್ರೀತಿಯಿಂದ ತಮ್ಮ ಮನೆಗೆ ಆಹ್ವಾನಿಸಿದರು. ವರ್ಷಗಳು ಕಳೆದಂತೆ ಬೆಟರ್ಮ್ಯಾನ್ಸ್ ಆಧುನಿಕ ಮತ್ತು ಆರಾಮದಾಯಕ ಜೀವನಶೈಲಿಯನ್ನು ಬೆಳೆಸಿಕೊಂಡಿದ್ದರು. ಅವರ ಮನೆಯು ಆಧುನಿಕ ಸೌಲಭ್ಯಗಳಿಂದ ತುಂಬಿದ್ದು ಈ ಪುರಾತನ ಗುಹಾ ಕುಟುಂಬಕ್ಕೆ ಅದು ಮ್ಯಾಜಿಕ್ ತರಹ ಕಂಡಿತು. ಆ ದಂಪತಿಗೆ ಡಾನ್ ಎಂಬ ಮಗಳಿದ್ದಳು. ಅವಳು ಗ್ಯಾರಿಯ ಬಾಲ್ಯದ ಗೆಳತಿ. ಈಮಿಗೆ ಅಸೂಯಾಗಬಹುದು ಎಂದು ಭಾವಿಸಿದರೆ ಅವಳು ತನ್ನ ವಯಸ್ಸಿನ ಇನ್ನೊಬ್ಬ ಹುಡುಗಿಯನ್ನು ಭೇಟಿಯಾಗಿದ್ದಕ್ಕೆ ತುಂಬಾ ಖುಷಿಪಟ್ಟಳು. ಸಂಜೆಯಾಗುತ್ತಿದ್ದಂತೆ ಫಿಲ್ ಪ್ರತಿಯೊಬ್ಬರಿಗೂ ಪ್ರತ್ಯೇಕ ಕೋಣೆಗಳನ್ನು ನೀಡಿದ. ಕ್ರೂಡ್ಸ್ ಕುಟುಂಬದವರು ಮೊದಲ ಬಾರಿಗೆ ವೈಯಕ್ತಿಕ ಸ್ಥಳ ಮತ್ತು ಪ್ರೈವಸಿಯನ್ನು ಅನುಭವಿಸಿದರು. ಆದರೆ ಗ್ರೆಗ್ಗೆ ಈ ವ್ಯವಸ್ಥೆ ಕಿಂಚಿತ್ತೂ ಇಷ್ಟವಾಗಲಿಲ್ಲ. ಮೊದಲಿನಿಂದಲೂ ಇದ್ದ ಹಾಗೆ ಕುಟುಂಬವೆಂದರೆ ಎಲ್ಲರೂ ಒಟ್ಟಾಗಿ ಮಲಗಬೇಕು ಮತ್ತು ಎಲ್ಲವನ್ನೂ ಹಂಚಿಕೊಳ್ಳಬೇಕು ಎಂದು ಅವನು ನಂಬಿದ್ದ. ಈಮಿಯ ಜೊತೆಗಿರಲು ಇದನ್ನು ಸ್ವಲ್ಪ ಹೊಂದಾಣಿಕೆ ಮಾಡಿಕೋ ಎಂದು ಅವನ ಹೆಂಡತಿ ಉಗ್ಗ ಅವನಿಗೆ ತಿಳಿಹೇಳಿದಳು. ಯಾವುದೇ ಜೊತೆಗಾರನಿಲ್ಲದೆ ಡಾನ್ ಒಬ್ಬಂಟಿಯಾಗಿ ಬೆಳೆಯುತ್ತಿದ್ದಾಳೆ ಎಂದು ಬೆಟರ್ಮ್ಯಾನ್ಸ್ ಸದಾ ಚಿಂತಿಸುತ್ತಿದ್ದರು. ಆದರೆ ಗ್ಯಾರಿಯ ಆಗಮನ ಅವಳ ಭವಿಷ್ಯಕ್ಕೆ ಸೂಕ್ತ ಪರಿಹಾರದಂತೆ ಕಂಡಿತು. ಆದರೆ ಗ್ಯಾರಿ ಮತ್ತು ಈಮಿ ನಡುವಿನ ಆಪ್ತತೆಯನ್ನು ನೋಡಿ ಹೋಪ್ಗೆ ಸ್ವಲ್ಪ ಅನುಮಾನವಿತ್ತು. ಸೂರ್ಯ ಹುಟ್ಟುತ್ತಿದ್ದಂತೆ ಬೆಟರ್ಮ್ಯಾನ್ಸ್ ಗ್ಯಾರಿಯನ್ನು ಬೇಗ ಎಬ್ಬಿಸಿ ಡಾನ್ ಜೊತೆ ದಿನ ಕಳೆಯುವಂತೆ ಪ್ರೋತ್ಸಾಹಿಸಿದರು. ಈ ಹೊಸ ಪ್ರಪಂಚದ ಆವಿಷ್ಕಾರಗಳು ಮತ್ತು ಸೌಕರ್ಯಗಳನ್ನು ನೋಡಿ ಗ್ಯಾರಿ ಸಂಪೂರ್ಣವಾಗಿ ಮಾರುಹೋದ. ಉಳಿದ ಕ್ರೂಡ್ಸ್ ಕುಟುಂಬದವರು ಕೂಡ ಈ ಆಧುನಿಕ ಸೌಲಭ್ಯಗಳಿಗೆ ಮಾರುಹೋದರು. ತಮ್ಮ ಕುಟುಂಬದವರು ಇಷ್ಟೂ ಸುಲಭವಾಗಿ ಬದಲಾಗುತ್ತಿರುವುದನ್ನು ನೋಡಿ ಬೇಸರಗೊಂಡ ಗ್ರೆಗ್ ಮತ್ತು ಈಮಿ ಗ್ಯಾರಿಯನ್ನು ಹುಡುಕಲು ಹೊರಟರು. ಅವನನ್ನು ಕಂಡಾಗ ಅವರಿಬ್ಬರಿಗೂ ಆಶ್ಚರ್ಯವಾಯಿತು. ಗ್ಯಾರಿ ಸಂಪೂರ್ಣವಾಗಿ ಬೆಟರ್ಮ್ಯಾನ್ಸ್ನ ಸುಸಂಸ್ಕೃತ ನೋಟ ಮತ್ತು ನಡವಳಿಕೆಯನ್ನು ರೂಢಿಸಿಕೊಂಡಿದ್ದ. ಈಮಿಗೂ ಹೀಗೆಯೇ ಬದಲಾಗಲು ಅವನು ಹೇಳಿದ. ಆದರೆ ತನ್ನ ಸಹಜ ಗುಣವನ್ನು ಬಿಟ್ಟುಕೊಡಲು ಅವಳು ನಿರಾಕರಿಸಿದಳು. ಮನಸ್ಸಿಗೆ ನೋವಾಗಿ ತಮ್ಮ ಸಂಬಂಧದ ಬಗ್ಗೆ ಗೊಂದಲಕ್ಕೊಳಗಾದ ಈಮಿ ಒಬ್ಬಳೇ ಇರಲು ಅಲ್ಲಿಂದ ಹೊರಟು ಹೋದಳು. ಅವಳ ಜೀವನದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಕುತೂಹಲದಿಂದ ಡಾನ್ ಅವಳ ಹಿಂದೆ ಹೋದಳು. ಈಮಿಯ ಸಾಹಸ ಪ್ರವೃತ್ತಿ ಮತ್ತು ಮೈಮೇಲಿನ ಗಾಯದ ಕಲೆಗಳನ್ನು ನೋಡಿ ಅವಳು ಬೆರಗಾದಳು. ಅತಿಯಾದ ಕಾಳಜಿ ತೋರುವ ಪೋಷಕರು ಕಾಂಪೌಂಡ್ ಗೋಡೆಯಿಂದ ಆಚೆ ಬಿಡದ ಕಾರಣ ಈಮಿ ಗುಹೆಯಲ್ಲಿದ್ದಂತೆ ತಾನೂ ಬಂದಿಯಾಗಿದ್ದೇನೆ ಎಂದು ಡಾನ್ಗೆ ಅನ್ನಿಸುತ್ತಿತ್ತು. ಅವಳ ಕತೆ ಕೇಳಿ ಮನ ಕರಗಿದ ಈಮಿ ನಿಜವಾದ ಸ್ವಾತಂತ್ರ್ಯ ಹೇಗಿರುತ್ತೆ ಎಂದು ಡಾನ್ಗೆ ತೋರಿಸಲು ನಿರ್ಧರಿಸಿದಳು.
ತಮ್ಮ ಹುಲಿಯ ಮೇಲೆ ಹತ್ತಿ ಅವರು ಕಾಂಪೌಂಡ್ ಗೋಡೆಯನ್ನು ಹಾರಿದರು. ಮೊದಲ ಬಾರಿಗೆ ಡಾನ್ ಹೊರಗಿನ ಮುಕ್ತ ಪ್ರಪಂಚದ ರೋಮಾಂಚನವನ್ನು ಅನುಭವಿಸಿದಳು. ಕಚ್ಚುವ ಕೀಟಗಳ ಹಿಂಡಿಗೆ ಡಿಕ್ಕಿ ಹೊಡೆದು ಡಾನ್ನ ಕೈ ಊದಿಕೊಳ್ಳುವವರೆಗೂ ಅವಳು ತನ್ನ ಜೀವನದ ಅತ್ಯುತ್ತಮ ಕ್ಷಣಗಳನ್ನು ಆನಂದಿಸಿದಳು. ತನ್ನ ಮೊದಲ ಸಾಹಸದ ಗುರುತು ಸಿಕ್ಕಿದ್ದಕ್ಕೆ ಡಾನ್ ತುಂಬಾ ಸಂತೋಷಪಟ್ಟಳು. ಇತ್ತ ಕಾಂಪೌಂಡ್ನಲ್ಲಿ ಕ್ರೂಡ್ಸ್ ಕುಟುಂಬದವರನ್ನು ಅಲ್ಲಿಂದ ಕಳುಹಿಸಲು ಬೆಟಮ್ಯಾನ್ಸ್ ಪ್ರಯತ್ನಿಸುತ್ತಿದ್ದರು. ಹೊರಡಬೇಕೆಂದು ಹೋಪ್ ಉಗ್ಗಾಗೆ ಪರೋಕ್ಷವಾಗಿ ಸೂಚನೆ ನೀಡಿದರೆ ಫಿಲ್ ಮಾತುಕತೆ ನಡೆಸಲು ಗ್ರೆಗ್ನನ್ನು ಪ್ರತ್ಯೇಕ ಸೌನಾಗೆ ಕರೆದೊಯ್ದ. ಮಗಳನ್ನು ತನ್ನ ಬಳಿಯೇ ಇಟ್ಟುಕೊಳ್ಳಲು ಬದಲಾಗಿ ಗ್ಯಾರಿಯನ್ನು ಇಲ್ಲೇ ಬಿಟ್ಟು ಹೋಗುವಂತೆ ಫಿಲ್ ಗ್ರೆಗ್ನ ಮನವೊಲಿಸಲು ನೋಡಿದ. ಈಮಿಯ ಜೊತೆಯಲ್ಲೇ ಇರಬೇಕೆಂಬ ಹಂಬಲದಿಂದ ಗ್ರೆಗ್ ಆ ಒಪ್ಪಂದಕ್ಕೆ ಸಮ್ಮತಿಸಿದ. ಆದರೆ ಒಟ್ಟಿಗೆ ಸೇರಿದಾಗ ಗ್ಯಾರಿ ನಮ್ಮ ಕುಟುಂಬದ ಭಾಗ, ಅವನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಎಂದು ಉಗ್ಗ ಅವನಿಗೆ ಬುದ್ಧಿ ಹೇಳಿದಳು. ರಾತ್ರಿಯಾಗುವ ಹೊತ್ತಿಗೆ ಈಮಿ ಮತ್ತು ಡಾನ್ ತಮ್ಮ ಸುತ್ತಾಟ ಮುಗಿಸಿ ಹಿಂತಿರುಗಿದರು. ಅವರನ್ನು ಕಂಡ ಗ್ಯಾರಿ ಡಾನ್ನ ಊದಿಕೊಂಡ ಕೈಯನ್ನು ನೋಡಿ ಕೋಪಗೊಂಡು ಈಮಿಯನ್ನು ಹೊಣೆ ಮಾಡಿ ಅವಳನ್ನು ಬೇಜವಾಬ್ದಾರಿಯ ಗುಹೆಯ ಹುಡುಗಿ ಎಂದು ಕರೆದ. ಗ್ಯಾರಿ ತನ್ನ ಹಿನ್ನೆಲೆಯನ್ನು ಇಷ್ಟು ಕೀಳಾಗಿ ಕಾಣುತ್ತಾನೆ ಎಂದು ಈಮಿ ಎಂದಿಗೂ ಊಹಿಸಿರಲಿಲ್ಲ. ಊಟದ ಸಮಯದಲ್ಲಿ ಇಡೀ ಕೋಣೆಯಲ್ಲಿ ಉದ್ವಿಗ್ನತೆ ತುಂಬಿತ್ತು. ಫಿಲ್ ಆ ಇಕ್ಕಟ್ಟಿನ ಕ್ಷಣವನ್ನು ಬಳಸಿಕೊಂಡು ತಾನು ಗ್ರೆಗ್ ಜೊತೆ ಮಾಡಿಕೊಂಡ ರಹಸ್ಯ ಒಪ್ಪಂದವನ್ನು ಬಹಿರಂಗಪಡಿಸಿದ. ಊಟದ ಮೇಜಿನ ಸುತ್ತ ಜಗಳ ಶುರುವಾಗಿ ತಕ್ಷಣವೇ ಗೊಂದಲ ಉಂಟಾಯಿತು. ಆ ಜಗಳವನ್ನು ನಿಲ್ಲಿಸಲು ಗ್ರೆಗ್ ಗಟ್ಟಿಯಾಗಿ ಗರ್ಜಿಸಿದ. ಕ್ರೂಡ್ಸ್ ಕುಟುಂಬ ಈಗಲೇ ಹೊರಡುತ್ತಿದೆ ಎಂದು ಹೇಳಿ ನೀನು ನಮ್ಮ ಜೊತೆ ಬರ್ತೀಯಾ ಎಂದು ಗ್ಯಾರಿಯನ್ನು ಕೇಳಿದ. ಈ ತಾಣದ ಸುಖಭೋಗಗಳಿಗೆ ಮರುಳಾದ ಗ್ಯಾರಿ ಬರಲು ನಿರಾಕರಿಸಿದ. ಮನನೊಂದ ಈಮಿ ತಪ್ಪು ವ್ಯಕ್ತಿಯನ್ನು ಪ್ರೀತಿಸಿದೆ ಎಂದು ಕೊರಗುತ್ತಾ ಅಲ್ಲಿಂದ ಹೊರಟು ಹೋದಳು. ಕೋಪದಿಂದ ಹೊರಡುವ ಮುನ್ನ ನಿಷೇಧಿತ ಬಾಳೆಹಣ್ಣುಗಳನ್ನೆಲ್ಲ ತಾನೇ ತಿಂದಿದ್ದಾಗಿ ಗ್ರೆಗ್ ಬಾಯಿಬಿಟ್ಟ. ಇದರಿಂದ ಬೆಚ್ಚಿಬಿದ್ದ ಫಿಲ್ ಗಾಬರಿಯಿಂದ ಹೊರಗಿನ ಗೋಡೆಯತ್ತ ಓಡಿದ. ಗೋಡೆಯಾಚೆ ವಾಸಿಸುವ ದೈತ್ಯ ಪ್ರಾಣಿಯನ್ನು ಸಮಾಧಾನಪಡಿಸಲು ಆ ಬಾಳೆಹಣ್ಣುಗಳನ್ನು ಅರ್ಪಿಸಲಾಗುತ್ತಿತ್ತು ಎಂದು ಅವನು ಬಹಿರಂಗಪಡಿಸಿದ. ಫಿಲ್ ಆ ಪ್ರಾಣಿಯನ್ನು ಹತ್ತಿರದಿಂದ ನೋಡಿರದಿದ್ದರೂ ಹಣ್ಣುಗಳನ್ನು ಕೊಡುವುದೊಂದೇ ಅದು ದಾಳಿ ಮಾಡದಂತೆ ತಡೆಯುತ್ತಿತ್ತು. ಈಗ ಬಾಳೆಹಣ್ಣುಗಳೇ ಇಲ್ಲದಿರುವುದರಿಂದ ಅವರ ರಕ್ಷಣೆ ಇಲ್ಲದಂತಾಯಿತು. ಇದ್ದಕ್ಕಿದ್ದಂತೆ ಆಕ್ರಮಣಕಾರಿ ಮಂಗಗಳ ದೊಡ್ಡ ಪಡೆಯೇ ಕಾಂಪೌಂಡ್ಗೆ ನುಗ್ಗಿತು. ಆ ಮಂಗಗಳು ಗ್ರೆಗ್, ಫಿಲ್ ಮತ್ತು ಗ್ಯಾರಿಯನ್ನು ಕ್ಷಣಾರ್ಧದಲ್ಲಿ ಹಿಡಿದು ಕಾಡಿನೊಳಗೆ ಎಳೆದೊಯ್ದವು. ಉಳಿದ ಮಹಿಳೆಯರು ಅವರ ಜಾಡನ್ನು ಹಿಡಿದು ಪುರುಷರನ್ನು ರಕ್ಷಿಸಲು ನಿರ್ಧರಿಸಿದರು. ಹೋಪ್ ಮೊದಲು ಹಿಂಜರಿದರೂ ಫಿಲ್ನನ್ನು ಉಳಿಸಲು ತನ್ನ ಮಗಳಿಗಿದ್ದ ಹಠವನ್ನು ನೋಡಿ ರಕ್ಷಣಾ ಕಾರ್ಯಕ್ಕೆ ಕೈಜೋಡಿಸಲು ಒಪ್ಪಿದಳು. ರಕ್ಷಣಾ ತಂಡವು ಕ್ರೂರ ಪ್ರಾಣಿಗಳಿಂದ ತುಂಬಿದ್ದ ಅಪಾಯಕಾರಿ ಕಲ್ಲಿನ ಸೇತುವೆಯನ್ನು ತಲುಪಿತು. ತನ್ನ ಸುರಕ್ಷತೆಯನ್ನು ಅಪಾಯಕ್ಕೆ ತಳ್ಳಲು ಇಷ್ಟವಿಲ್ಲದೆ ಹೋಪ್ ಬೇರೆ ದಾರಿಯಲ್ಲಿ ಹೋಗಲು ನೋಡಿದಳು. ಆದರೆ ಉಗ್ಗ ಮುಂದೆ ಸಾಗುವುದೇ ಸರಿ ಎಂದು ಪಟ್ಟು ಹಿಡಿದಳು. ಇದ್ದಕ್ಕಿದ್ದಂತೆ ನಡೆದ ತಳ್ಳಾಟದಲ್ಲಿ ಅವರ ಸವಾರ ಪ್ರಾಣಿ ನಿಯಂತ್ರಣ ತಪ್ಪಿ ಎಲ್ಲರೂ ಕೆಳಗಿನ ರಭಸವಾದ ನೀರಿಗೆ ಬಿದ್ದರು. ಹೇಗೋ ದಡಕ್ಕೆ ಬಂದ ನಂತರ ತಾವು ಸಂಪೂರ್ಣವಾಗಿ ದಾರಿ ತಪ್ಪಿರುವುದು ಅವರಿಗೆ ತಿಳಿಯಿತು. ಆಗ ಅಜ್ಜಿ ಮುಂದೆ ಬಂದು ಮುಂದಾಳತ್ವ ವಹಿಸಿ ತನ್ನ ಬಳಿ ಮುಂದಿನ ದಾರಿಯಿದೆ ಎಂದು ಭರವಸೆ ನೀಡಿದಳು. ಅವಳು ತನ್ನ ಕೂದಲಿನ ಟೋಪಿಯನ್ನು ತೆಗೆದಾಗ ಅದರಲ್ಲಿ ಜೀವಂತ ಪ್ರಾಣಿಯೊಂದು ಕಂಡಿತು. ಅದನ್ನು ದಾರಿ ಹುಡುಕಲು ಕಳುಹಿಸಿದಳು. ಈ ಉಪಾಯ ಹುಚ್ಚುತನದ್ದು ಎಂದುಕೊಂಡ ಹೋಪ್ ಸಂಪೂರ್ಣವಾಗಿ ತಾಳ್ಮೆ ಕಳೆದುಕೊಂಡಳು. ಸಿಟ್ಟಿನ ಭರದಲ್ಲಿ ಕ್ರೂಡ್ಸ್ ಕುಟುಂಬದ ಅಸಂಸ್ಕೃತ ಕಾಡು ನಡವಳಿಕೆಯನ್ನು ನಿಂದಿಸಿದಳು. ಗಾಬರಿಯಲ್ಲಿ ಒಂದು ಗುಹೆಯೊಳಗೆ ಓಡಿದ ಅವಳು ದೈತ್ಯ ಜೇಡರ ಬಲೆಯಲ್ಲಿ ಸಿಕ್ಕಿಬಿದ್ದಳು. ಒಂದು ದೊಡ್ಡ ಜೇಡ ಅವಳತ್ತ ಧಾವಿಸಿತು. ಆದರೆ ಈಮಿ ತಕ್ಷಣವೇ ಮುನ್ನುಗ್ಗಿ ಅವಳನ್ನು ರಕ್ಷಿಸಿದಳು. ಕ್ರೂಡ್ಸ್ ಆ ಜೇಡದ ಮೇಲೆ ದಾಳಿ ಮಾಡಲು ಮುಂದಾದಾಗ ಅದು ಕೇವಲ ತನ್ನ ಮರಿಗಳನ್ನು ರಕ್ಷಿಸುತ್ತಿದೆ ಎಂದು ಹೇಳಿ ಡಾನ್ ಅವರನ್ನು ತಡೆದಳು. ಹೋಪ್ನ ದಾರಿ ತಪ್ಪಾಗಿದ್ದರೂ ಅವಳೂ ಕೂಡ ಇದೇ ತಾಯ್ತನದ ಪ್ರೀತಿಯಿಂದ ಹೀಗೆ ಮಾಡುತ್ತಿದ್ದಾಳೆ ಎಂದು ಡಾನ್ ಹೇಳಿದಳು. ಈ ಮಧ್ಯೆ ಆ ಮಂಗಗಳು 3 ಕೈದಿಗಳನ್ನು ಬೆಟ್ಟದ ಮೇಲಿದ್ದ ತಮ್ಮ ಆವಾಸಸ್ಥಾನಕ್ಕೆ ಕರೆತಂದವು. ಆ ಕೋಟೆಯು ಅದ್ಭುತ ಯುದ್ಧ ಕಲೆಗಳನ್ನು ಹೊಂದಿದ್ದ ಮಂಗಗಳ ದೊಡ್ಡ ಗುಂಪಿಗೆ ನೆಲೆಯಾಗಿತ್ತು. ಗೂಢಚಾರ ಮಂಗಗಳು ತಮ್ಮ ನಾಯಕನಿಗೆ ಎಲ್ಲ ವಿಷಯವನ್ನು ತಿಳಿಸಿದವು. ಅದೃಷ್ಟವಶಾತ್ ಗ್ಯಾರಿಗೆ ಅವುಗಳ ಭಾಷೆ ತಿಳಿದಿದ್ದರಿಂದ ಅವನು ಭಾಷಾಂತರಿಸಲು ಮುಂದೆ ಬಂದ. ಮಂಗಗಳು ಒಮ್ಮೆ ಹಣ್ಣುಗಳಿಂದ ಕೂಡಿದ ಸಮೃದ್ಧ ಕಣಿವೆಯಲ್ಲಿ ವಾಸಿಸುತ್ತಿದ್ದು ಶಾಂತಿಗಾಗಿ ಹೆಚ್ಚುವರಿ ಹಣ್ಣುಗಳನ್ನು ದೈತ್ಯ ಪ್ರಾಣಿಗೆ ನೀಡುತ್ತಿದ್ದವು ಎಂದು ತಿಳಿಯಿತು. ನೀರಿನ ಮೂಲ ಬೇರೆಡೆ ತಿರುಗಿದಾಗ ಅವುಗಳ ಜಾಗ ಒಣಗಿ ಹೋಗಿ ಆಹಾರಕ್ಕಾಗಿ ಬೆಟಮ್ಯಾನ್ಸ್ ಮೇಲೆ ಅವಲಂಬಿತವಾಗಬೇಕಾಯಿತು. ಇದನ್ನು ಕೇಳಿದ ಫಿಲ್ ಹೆಮ್ಮೆಯಿಂದ ತನ್ನ ನೀರಾವರಿ ತಂತ್ರಜ್ಞಾನದ ಬಗ್ಗೆ ವಿವರಿಸಲು ಹೋಗಿ ಮಂಗಗಳ ನೀರನ್ನು ಕದ್ದಿದ್ದು ತನ್ನದೇ ವ್ಯವಸ್ಥೆ ಎಂದು ಅರಿವಿಲ್ಲದೆ ಒಪ್ಪಿಕೊಂಡ. ಸತ್ಯ ತಿಳಿದು ಕುಪಿತಗೊಂಡ ಮಂಗಗಳು ಅವರನ್ನು ತೂಗು ಪಂಜರದಲ್ಲಿ ಕೂಡಿಹಾಕಿದವು. ಅಲ್ಲಿ ಅವರು ತಮ್ಮ ಭೀಕರ ಅಂತ್ಯಕ್ಕಾಗಿ ಕಾಯುವಂತಾಯಿತು. ಅಜ್ಜಿಯ ಸಾಕುಪ್ರಾಣಿ ರಹಸ್ಯವಾಗಿ ಅವರನ್ನು ಪತ್ತೆಹಚ್ಚಿ ರಕ್ಷಣಾ ತಂಡವನ್ನು ಕರೆತರಲು ವಾಪಸ್ ಓಡಿದಾಗ ಅವರಿಗೆ ಸ್ವಲ್ಪ ಧೈರ್ಯ ಬಂತು. ಶಿಬಿರದಲ್ಲಿ ಈಮಿ ತನ್ನ ಮನಸ್ಸಿನ ನೋವನ್ನು ತಡೆಯಲಾರದೆ ಹತ್ತಿರದ ಕಲ್ಲುಗಳು ಮತ್ತು ಮರಗಳ ಮೇಲೆ ತನ್ನ ಸಿಟ್ಟನ್ನು ತೀರಿಸಿಕೊಳ್ಳುತ್ತಿದ್ದಳು. ಉಗ್ಗ ಅವಳನ್ನು ಸಮಾಧಾನಪಡಿಸಲು ಬಂದಾಗ ತನಗೆ ಇನ್ನು ಮುಂದೆ ಗ್ಯಾರಿಯ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಎಂದು ಈಮಿ ಹೇಳಿದಳು. ಉಗ್ಗ ನಸುನಕ್ಕೂ ನೋವಾಗುತ್ತಿದೆ ಎಂದರೆ ನೀನು ಅವನನ್ನು ಎಷ್ಟು ಗಾಢವಾಗಿ ಪ್ರೀತಿಸುತ್ತಿದ್ದೀಯೆ ಎಂಬುದಕ್ಕೆ ಪುರಾವೆ ಮತ್ತು ನಿಜವಾದ ಪ್ರೀತಿಗಾಗಿ ಹೋರಾಡುವುದರಲ್ಲಿ ತಪ್ಪಿಲ್ಲ ಎಂದು ನೆನಪಿದಳು. ಆ ಮಾತುಗಳು ಈಮಿಯ ಸಂಕಲ್ಪವನ್ನು ಮತ್ತೆ ಬಡಿದೆಬ್ಬಿಸಿ ತಾನು ಪ್ರೀತಿಸುವ ಹುಡುಗನಿಗಾಗಿ ಹೋರಾಡುವ ಧೈರ್ಯವನ್ನು ನೀಡಿದವು. ಅಜ್ಜಿಯ ಸಾಕುಪ್ರಾಣಿ ದಾರಿ ತೋರಿಸುತ್ತಿರಲು ಮಹಿಳೆಯರು ಯುದ್ಧಕ್ಕೆ ಸಿದ್ಧರಾದರು.
ಮಂಗಗಳ ಅಖಾಡದಲ್ಲಿ ಗ್ಯಾರಿ ಮತ್ತು ಅವನ ಸಂಗಾತಿಗಳನ್ನು ದೈತ್ಯ ಪ್ರಾಣಿಗೆ ಆಹಾರವಾಗಿ ನೀಡಲು ಮುಂದೆ ತರಲಾಯಿತು. ಪಾರಾಗುವ ಉಪಾಯ ಹುಡುಕುವ ಬದಲು ಗ್ರೆಗ್ ಮತ್ತು ಫಿಲ್ ಪರಸ್ಪರ ಬಿಸಿ ವಾಗ್ವಾದದಲ್ಲಿ ತೊಡಗಿದರು. ಆ ಇಬ್ಬರೂ ತಂದೆಯಂದಿರು ಪರಸ್ಪರ ನಿಂದಿಸಿಕೊಳ್ಳುವುದನ್ನು ನೋಡಿ ತನ್ನ ಅಜಾಗರೂಕ ಮಾತುಗಳು ಈಮಿಗೆ ಎಷ್ಟು ನೋವುಂಟು ಮಾಡಿದ್ದವು ಎಂಬುದು ಗ್ಯಾರಿಗೆ ಅರ್ಥವಾಯಿತು. ದುರದೃಷ್ಟವಶಾತ್ ಆ ಮೂವರನ್ನು ದೈತ್ಯ ಬಾಳೆಹಣ್ಣುಗಳಂತೆ ಸುತ್ತಿ ಪ್ರಾಣಿಗೆ ಅರ್ಪಿಸಲು ಮುಂದಾದಾಗ ಸಮಯ ಮೀರಿ ಹೋಗಿತ್ತು. ಅಂತ್ಯ ಹತ್ತಿರವಾಯಿತೆಂದು ತಿಳಿದ ಗ್ರೆಗ್ ಮತ್ತು ಫಿಲ್ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಪರಸ್ಪರ ರಾಜಿ ಮಾಡಿಕೊಂಡರು. ತಾನು ಪ್ರೀತಿಸಿದ ಹುಡುಗಿಯನ್ನು ಎಷ್ಟು ಕೆಟ್ಟದಾಗಿ ನಡೆಸಿಕೊಂಡೆ ಎಂದು ಗ್ಯಾರಿ ಕೂಡ ಪಶ್ಚಾತ್ತಾಪಪಟ್ಟ. ಅವರನ್ನು ತಿನ್ನಲು ಒಂದು ಬೃಹದ್ಗಾತ್ರದ ಮಂಗ ಹೊರಬರುತ್ತಿದ್ದಂತೆ ಅಖಾಡದ ನೆಲವೇ ನಡುಗಿತು. ಅದು ತಿನ್ನುವುದಕ್ಕೆ ಮೊದಲೇ ಮಹಿಳೆಯರು ಸಾಹಸಮಯವಾಗಿ ರಂಗಪ್ರವೇಶ ಮಾಡಿದರು. ಕಾವಲು ಮಂಗಗಳು ಅವರನ್ನು ತಡೆಯಲು ನೋಡಿದರೂ ಮಹಿಳೆಯರು ಕಿಂಚಿತ್ತೂ ಹಿಂಜರಿಯದೆ ಮುನ್ನುಗ್ಗಿದರು. ಪ್ರತಿಯೊಬ್ಬರೂ ತಮ್ಮ ಕುಟುಂಬವನ್ನು ರಕ್ಷಿಸಲು ಅಪ್ರತಿಮ ಛಲದಿಂದ ಹೋರಾಡಿದರು. ಆ ದೈತ್ಯ ರಾಕ್ಷಸ ಆ ಮೂವರನ್ನು ಬಾಯಿಗೆ ಹಾಕಿಕೊಂಡಿತು. ಆದರೆ ಅಜ್ಜಿ ಚುರುಕಾಗಿ ತನ್ನ ಸಾಕುಪ್ರಾಣಿಯನ್ನು ಅದರ ಮೂಗಿನೊಳಗೆ ಎಸೆದಳು. ಆಗ ಬಂದ ಭಾರೀ ಸೀನಿಗೆ ಆ ಮೂವರೂ ಹೊರಗೆ ಬಿದ್ದರು. ಆ ಪ್ರಾಣಿ ದಾಳಿ ಮುಂದುವರಿಸಿದಾಗ ಈಮಿ ಅದನ್ನು ಕಿರಿದಾದ ಬಂಡೆಯ ತುದಿಯತ್ತ ಸೆಳೆದೊಯ್ದಳು. ಈಮಿಗೆ ಸಹಾಯ ಮಾಡಲು ಗ್ಯಾರಿ ಮತ್ತೆ ಹೋರಾಟಕ್ಕೆ ಧಾವಿಸಿದ. ಸಿಕ್ಕಿಬಿದ್ದ ಗ್ಯಾರಿ ಮತ್ತು ಈಮಿ ಬಳ್ಳಿಗಳಿಂದ ತೂಗಾಡುತ್ತಿದ್ದ ಒಂದು ತಲೆಬುರುಡೆಯ ಮೇಲೆ ಹತ್ತಿದರು. ಅವರ ತೂಕಕ್ಕೆ ಹಗ್ಗಗಳು ಕಿತ್ತುಹೋಗುವಂತಿದ್ದಾಗ ಟುಮಾರೋಲ್ಯಾಂಡ್ ಹುಡುಕಾಟವೆಂದರೆ ಯಾವುದೋ ಸ್ಥಳವಲ್ಲ, ಒಬ್ಬ ವ್ಯಕ್ತಿಯನ್ನು ಹುಡುಕುವುದಾಗಿತ್ತು. ಮತ್ತು ಆ ವ್ಯಕ್ತಿ ನೀನೇ ಎಂದು ಗ್ಯಾರಿ ಒಪ್ಪಿಕೊಂಡ. ಆ ದೈತ್ಯ ರಾಕ್ಷಸ ಅವರ ಮೇಲೆ ಎರಗಲು ಬಂದಾಗ ಕ್ರೂಡ್ಸ್ ಮತ್ತು ಬೆಟರ್ಮ್ಯಾನ್ಸ್ ಕುಟುಂಬಗಳೆರಡೂ ಒಟ್ಟಾಗಿ ಬಂದು ವಸ್ತುಗಳನ್ನು ಎಸೆದು ಅದನ್ನು ಹಿಂದಕ್ಕೆ ತಳ್ಳಿದರು. ಗ್ಯಾರಿ ಕೊನೆಯ ಉಪಾಯ ಹೂಡಿದನು. ತನ್ನ ಬೆಂಕಿಯ ಸರಕ್ಕೆ ಕಲ್ಲನ್ನು ಉಜ್ಜಿ ಬೆಂಕಿ ಹೊತ್ತಿಸಿದನು. ಅದು ಆಧಾರದ ಹಗ್ಗಗಳನ್ನು ಸುಟ್ಟುಹಾಕಿ ಆ ದೈತ್ಯ ಪ್ರಾಣಿ ಆಳವಾದ ಕಂದಕಕ್ಕೆ ಬೀಳುವಂತೆ ಮಾಡಿತು. ಅಪಾಯ ದೂರವಾದ ನಂತರ ಬೆಟರ್ಮ್ಯಾನ್ಸ್ ಎಲ್ಲರನ್ನೂ ತಮ್ಮ ಆವಾಸ ಸ್ಥಾನಕ್ಕೆ ಸ್ವಾಗತಿಸಿದರು. ಈ ಬಾರಿ ಗೋಡೆಗಳನ್ನೆಲ್ಲ ಕೆಡವಿ ಜಾಗವನ್ನು ಎಲ್ಲರೊಂದಿಗೆ ಮುಕ್ತವಾಗಿ ಹಂಚಿಕೊಂಡರು. ಮಂಗಗಳ ಗುಂಪಿಗೆ ಹೊಸ ನೆಲೆ ಮತ್ತು ಅಪಾರ ಪ್ರಮಾಣದ ಹಣ್ಣುಗಳನ್ನು ಒದಗಿಸಲಾಯಿತು. ಗ್ಯಾರಿ ಮತ್ತು ಈಮಿ ಜೊತೆಗಾರರಾಗಿ ಅಧಿಕೃತವಾಗಿ ತಮ್ಮ ಹೊಸ ಭವಿಷ್ಯವನ್ನು ಆರಂಭಿಸುವುದರೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತದೆ. Please like and subscribe.